ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಕುವೆಂಪು ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದ ಮಕ್ಕಳ ಕವಿಗೋಷ್ಠಿ. ಕನ್ನಡದ ಮಹತ್ವವನ್ನು ಸಾರಿದ ಕವನದ ಸಾಲುಗಳು. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಚಿಂತಾಮಣಿ ವತಿಯಿಂದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಕುವೆಂಪು ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸದರಿ ಶಾಲೆಯ 8 ಮತ್ತು 9ನೇ ತರಗತಿಯ ಹಲವು ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ಕನ್ನಡ ಕವಿಗೋಷ್ಠಿ ಕಾರ್ಯಕ್ರಮವು ಎಲ್ಲರ ಗಮನ ಸೆಳೆಯಿತು. ಕವನಗಳಲ್ಲಿ ಮೂಡಿಬಂದ ಪ್ರತಿ ಅಕ್ಷರವು ಕನ್ನಡ ಭಾಷೆಯ ಮಹತ್ವವನ್ನು ಸಾರಿ ಹೇಳುವಂತಿದ್ದವು. ಈ ಕವಿಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಿಖಿತಾ ಎಂಬ ವಿದ್ಯಾರ್ಥಿನಿ ವಹಿಸಿದ್ದು, 9ನೇ ತರಗತಿಯ ಐಶ್ವರ್ಯ ಸ್ವಾಗತಿಸಿ ವಿದ್ಯಾರ್ಥಿನಿ ಕೀರ್ತನ ವಂದಿಸಿದರು. ಮತ್ತೋರ್ವ ವಿದ್ಯಾರ್ಥಿನಿ ರುಮಾನ್ ಖಾನ್ ನಿರೂಪಿಸಿದರು. ವಿವಿಧ ಗಣ್ಯಮಾನ್ಯರು, ಕಸಾಪ ಪದಾಧಿಕಾರಿಗಳು, ಶಿಕ್ಷಕರು, ಕನ್ನಡಾಭಿಮಾನಿಗಳು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು ಉದಯೋನ್ಮುಖ ಕವಯತ್ರಿಯರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸಿದರು. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಕುವೆಂಪು ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದು, ಇದರ ಅಡಿಯಲ್ಲಿ ಮಕ್ಕಳ ಕವಿಗೋಷ್ಠಿ ಏರ್ಪಡಿಸುತ್ತಿತ್ತು. ನಮಗೆ ಈ ಅವಕಾಶ ಕಲ್ಪಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವ ಕುಮಾರಿ ಲಿಖಿತೆಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಕವನ ವಾಚನ ಮಾಡಲು ಆಗಮಿಸಿರುವ ಅಂಜಲಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಚುಟುಕು ವಾಚನ ಮಾಡಲು ಆಸೀನರಾಗಿರುವ ನನ್ನ ಸ್ನೇಹಿತೆ ವೈಶಾಲಿನಿಯವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಸುಮಲತಾ ಅವರಿಗೂ ಸಹ ಕವಿ ವಾಚನ ಮಾಡಲು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಕುಮಾರಿ ತೇಜಸ್ವಿನಿಯವರು ಸಹ ಕವಿ ವಾಚನ ಮಾಡಲು ಆಗಮಿಸಿದ್ದಾರೆ. ತೇಜಸ್ವಿನಿಯವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಕವನ ವಾಚನ ಮಾಡಲು ಮಾನಸ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕುಮಾರಿ ಗಗನಶ್ರೀ ಅವರು ಸಹ ಕವನ ವಾಚನ ಮಾಡಲು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಕುಮಾರಿ ಧನಲಕ್ಷ್ಮಿ ಅವರು ಸಹ ಕವನ ವಾಚನ ಮಾಡಲು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳು, ಶಿಕ್ಷಕರು ಮತ್ತು ನನ್ನ ಎಲ್ಲ ಸಹಪಾಠಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಹೆಸರು ಮಾನಸ. ನನ್ನ ಚುಟುಕಿನ ಹೆಸರು ಕನ್ನಡ ನಾಡು. ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಚಿನ್ನ, ನಿನಗಿಲ್ಲ ಸಾಕಷ್ಟು ಸಮಯವೂ ಇನ್ನ. ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಚಿನ್ನ, ನಿನಗಿಲ್ಲ ಸಾಕಷ್ಟು ಸಮಯವೂ ಇನ್ನ. ಕನ್ನಡಿಗರೇ ಹೆಚ್ಚಾಗಿರುವ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವವರು ಬೆರಳೆಣಿಕೆಯಲ್ಲಿ. ಕನ್ನಡಿಗರೇ ಹೆಚ್ಚಾಗಿರುವ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವವರು ಬೆರಳೆಣಿಕೆಯಲ್ಲಿ. ಹೆಚ್ಚೆತ್ತು ಕನ್ನಡ ಉಳಿಸದಿದ್ದಲ್ಲಿ ಹುಡುಕಬೇಕು ಕನ್ನಡ ಗೂಗಲ್ಲಿನಲ್ಲಿ. ಹೆಚ್ಚೆತ್ತು ಕನ್ನಡ ಉಳಿಸದಿದ್ದಲ್ಲಿ ಹುಡುಕಬೇಕು ಕನ್ನಡ ಗೂಗಲ್ಲಿನಲ್ಲಿ. ನನ್ನ ಹೆಸರು ಗಗನಶ್ರೀ. ನಾನು ಈಗ 2 ಚುಟುಕುಗಳು ಹೇಳುತ್ತೇನೆ.
ಮೊದಲನೇದಾಗಿ ಮಾನವನಾಗಿರು, ಸಮಾಜಕ್ಕೆ ಒಳ್ಳೆಯವನಾಗಿರು, ಪರಿಸರಕ್ಕೆ ಸ್ನೇಹಿಯಾಗಿರು. ಸಮಾಜಕ್ಕೆ ಒಳ್ಳೆಯವನಾಗಿರು, ಪರಿಸರಕ್ಕೆ ಸ್ನೇಹಿಯಾಗಿರು. ಜನರಿಗೆ ಸಹಾಯಕನಾಗಿರು, ಕೊನೆಗೆ ನೀನು ಮಾನವನಾಗಿರು. ಜನರಿಗೆ ಸಹಾಯಕನಾಗಿರು, ಕೊನೆಗೆ ನೀನು ಮಾನವನಾಗಿರು. ಹೆಸರು ಹಠ. ಮನಸ್ಸಿಗೆ ಲಗಾಮಿದ್ದರೆ ಅದು ಗಾಳಿಪಟ, ನಿಯಂತ್ರಣ ತಪ್ಪಿದರೆ ಅದು ಧೂಳಿಪಟ. ಮನಸ್ಸಿಗೆ ಲಗಾಮಿದ್ದರೆ ಅದು ಗಾಳಿಪಟ, ನಿಯಂತ್ರಣ ತಪ್ಪಿದರೆ ಅದು ಧೂಳಿಪಟ. ಕೆಟ್ಟದ್ದನ್ನೇ ಯೋಚಿಸುವುದು ಅದರ ಚಟ, ಅದನ್ನು ಒಳ್ಳೆಯದೆಡೆಗೆ ಸೆಳೆಯುವುದೇ ನನ್ನ ಹಠ. ಕೆಟ್ಟದ್ದನ್ನು ಯೋಚಿಸುವುದು ಅದರ ಚಟ, ಅದನ್ನು ಒಳ್ಳೆಯದೆಡೆಗೆ ಸೆಳೆಯುವುದೇ ನನ್ನ ಹಠ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಲತಾ. ನಾನು ಈಗ 2 ಚುಟುಕುಗಳನ್ನು ಹೇಳಲು ಬಯಸುತ್ತೇನೆ. ಚುಟುಕದ ಶೀರ್ಷಿಕೆ ನಾನು ಕನ್ನಡಿಗ. ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಬರಲಿ ಕನ್ನಡ. ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಬರಲಿ ಕನ್ನಡ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ. ನೋಡಿದರೆ ಕಣ್ಣುಗಳಿಗೆ ಆಗುವುದು ತಂಪು, ಎಲ್ಲೆಲ್ಲೋ ಗಂಧದ ಮರಗಳ ಗುಂಪು. ನೋಡಿದರೆ ಕಣ್ಣುಗಳಿಗೆ ಆಗುವುದು ತಂಪು, ಕೋಗಿಲೆಯ ಮಧುರಗಾನ ಕೇಳಲು ಇಂಪು. ಎಲ್ಲೆಲ್ಲೋ ಹಬ್ಬುತ್ತಿದೆ ಕನ್ನಡದ ಕಂಪು, ಕೋಗಿಲೆಯ ಮಧುರಗಾನ ಕೇಳಲು ಇಂಪು. ಎಲ್ಲೆಲ್ಲೋ ಹಬ್ಬುತ್ತಿದೆ ಕನ್ನಡದ ಕಂಪು. ಧನ್ಯವಾದಗಳು. ಹೆಸರು ವೈಶಾಲಿನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ವಿಷಯ ಅಕ್ಷರ. ಅಕ್ಷರ ಅಕ್ಷರ ಕನ್ನಡ ಅಕ್ಷರ, ಬರೆಯಲು ಅಂದದ ಚಂದದ ಅಕ್ಷರ. ಅಕ್ಷರ ಅಕ್ಷರ ಕನ್ನಡ ಅಕ್ಷರ, ಬರೆಯಲು ಅಂದದ ಚಂದದ ಅಕ್ಷರ. ಕನ್ನಡ ಅಕ್ಷರ ಕಲೆಯಲು ಕಾತಾರ, ಕಲಿತರೆ ಭವಿಷ್ಯ ಸುಂದರ. ಕನ್ನಡ ಅಕ್ಷರ ಕಲಿಯಲು ಕಾತಾರ, ಕಲಿತರೆ ಭವಿಷ್ಯ ಸುಂದರ. ಮತ್ತು ಹೆಸರು ವಿದ್ಯಾಲಯ. ಪಾಠಶಾಲೆಯ ದೇವಾಲಯ, ಅದೊಂದು ವಿದ್ಯೆ ಬುದ್ಧಿ ಕಲಿಸುವ ಆಲಯ. ಪಾಠಶಾಲೆಯ ದೇವಾಲಯ, ಅದೊಂದು ವಿದ್ಯೆ ಬುದ್ಧಿ ಕಲಿಸುವ ಆಲಯ. ಶಿಸ್ತು ಕಲಿಸುವ ಶಿವಾಲಯ, ಬದುಕು ಕಲಿಸುವ ವಿದ್ಯಾಲಯ. ಶಿಸ್ತು ಕಲಿಸುವ ಶಿವಾಲಯ, ಬದುಕು ಕಲಿಸುವ ವಿದ್ಯಾಲಯ. ಧನ್ಯವಾದಗಳ. ಹೆಸರು ರೈತ. ರೈತನ ಆಯುಧ ನೇಗಿಲು, ಅಂತರಂಗ ವಿಶಾಲವಾದ ಕಡಲು. ರೈತನ ಆಯುಧ ನೇಗಿಲು, ಅಂತರಂಗ ವಿಶಾಲವಾದ ಕಡಲು. ಹೃದಯ ತುಂಬ ಪ್ರೀತಿಯ ಒನಲು, ಅವನೇ ನಮ್ಮ ದೇಶದ ಹೆಗಲು. ಹೃದಯದ ತುಂಬ ಪ್ರೀತಿಯ ಒನಲು, ಅವನೇ ನಮ್ಮ ದೇಶದ ಹೆಗಲು. ಎಲ್ಲರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ನಡೆದಿದೆ. ಈಗ ಕೊನೆಯದಾಗಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಕುಮಾರಿ ಲಿಖಿತ ಅವರಿಗೆ ಅವರ ಅನಿಸಿಕೆಗಳೊಂದಿಗೆ ಅಧ್ಯಕ್ಷೆಯ ಭಾಷಣ ಮಾಡಬೇಕೆಂದು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ನಮ್ಮ ಶಾಲೆಯ ಶಿಕ್ಷಕರೇ ಮತ್ತು ನನ್ನ ಸಹಪಾಠಿಗಳೇ, ಇಂದು ಕುವೆಂಪು ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಮಕ್ಕಳ ಕವಿಗೋಷ್ಠಿಯು ಏರ್ಪಡಿಸಿರುವುದು ತುಂಬ ಸಂತೋಷವಾದ ವಿಷಯವಾಗಿದೆ. ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳು. ಮಾನ್ಯರೇ, ನ್ಯೂಸ್ ಪೇಪರ್ಗಳಲ್ಲಿ ಶಿಕ್ಷಕರು ಮತ್ತು ಇತರರು ಕವಿಗೋಷ್ಠಿಯ ಬಗ್ಗೆ ಹೇಳುವುದು ಕೇಳಿದ್ದೇವೆ. ಆದರೆ ಅವರು ಉತ್ತಮ ಕವಿಗಳು, ಇವರು ಒಳ್ಳೆಯ ಕವನ ಬರೆದಿದ್ದಾರೆ. ಈಗಲೇ ಮಾತನಾಡುವಾಗ ಕವಿಗಳೆಂದರೆ ಹೇಗೆ ಇರುತ್ತಾರೆ, ಕವನ ಹೇಗೆ ಬರೆಯುತ್ತಾರೆ ಎಂಬ ಕುತೂಹಲ ಇರುತ್ತು. ಆದರೆ ನಮ್ಮ ಶ್ರೀನಿವಾಸ್ ಸರ್ ಹಾಗೂ DLN ಸರ್ ಅವರು ಕವಿಗೋಷ್ಠಿ ಇದೆ, ನೀನು ಅಧ್ಯಕ್ಷತೆಯನ್ನು ವಹಿಸು ಎಂದಾಗ ನನಗೆ ತುಂಬ ಭಯ ಆಯಿತು. ಆದರೆ ಸರ್ ಅವರು ನಮಗೆಲ್ಲರಿಗೂ ಕವನ ಬರೆಯುವುದು, ಹೇಳುವುದು ತಿಳಿಸಿದಾಗ ಭಯ ಹೋಯಿತು. ಇದರ ಫಲವೇ ನನ್ನ ಸ್ನೇಹಿತೆಯರೆಲ್ಲರೂ ಪರಿಸರ, ಶಿಕ್ಷಣ, ಶಾಲೆ, ಸೈನಿಕ, ರೈತ ಮುಂತಾದ ವಿಚಾರಗಳನ್ನು ಒಳಗೊಂಡು ಕವನ ಚುಟುಕು ವಾಚನವನ್ನು ಮಾಡಿದರು. ಎಲ್ಲರ ಚುಟುಕು ಕವನ ಉತ್ತಮವಾದ ಸಾರವನ್ನು ಹೊಂದಿದೆ ಎಂದು ಹೇಳುತ್ತಾ ನನಗೆ ಈ ಅವಕಾಶ ನೀಡಿದ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ. ಕವಿಗೋಷ್ಠಿಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಉತ್ತಮವಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ.